ಮೈಸೂರು ಜಿಲ್ಲೆ ನಗರಕ್ಕೆ ಸುಮಾರು 2,000 ಕೋಟಿಗಿಂತ ಹೆಚ್ಚು ಅನುದಾನಗಳನ್ನು ಬೇರೆ ಬೇರೆ ಇಲಾಖೆಯಲ್ಲಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಸರ್ಕಾರದ ವತಿಯಿಂದ. ಅವರು ಮೈಸೂರು ಜಿಲ್ಲೆಯಲ್ಲಿ 17, 18, 19 ಕಾರ್ಯಕ್ರಮಗಳಿದ್ದಾವೆ 3 ದಿನ. ಅದಕ್ಕೆ ನಮ್ಮ ಎಲ್ಲ MLAಗಳು ಮತ್ತು ಜಿಲ್ಲಾಡಳಿತ ಮುಖ್ಯಮಂತ್ರಿಗಳನ್ನ ಮನವಿ ಮಾಡಿದ್ದೀವಿ. ಈ ಥರ ನಮಗೆ ಸುಮಾರು ಮೈಸೂರು ನಗರಕ್ಕೆ 2,600 ಕೋಟಿ ರೂಪಾಯಿ ಹತ್ತತ್ರ ಹಣಕಾಸಿನ ಮಂಜೂರಾತಿಯನ್ನು ಕೊಟ್ಟಿದ್ದೀರಿ. ಕೆಲವು ಶಂಕುಸ್ಥಾಪನೆ ಇದೆ, ಕೆಲವು ಉದ್ಘಾಟನೆ ಇದ್ದಾವೆ. ಅದಕ್ಕೆ ನೀವು ಬರಬೇಕು. ಅದಕ್ಕೆ ನಿಮ್ಮ ಗೌರವಾರ್ಥವಾಗಿ ಒಂದು ಸಭೆ ಮಾಡಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ನಮ್ಮೆಲ್ಲ ಶಾಸಕರು, ನಮ್ಮ ನಗರ ಮತ್ತು ಮೈಸೂರು ಜಿಲ್ಲೆ ಶಾಸಕರುಗಳೆಲ್ಲ ಸೇರಿ ಮತ್ತು ಜಿಲ್ಲಾಡಳಿತ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ಚರ್ಚೆ ಮಾಡಿದ್ವಿ. ಅದಕ್ಕೆಲ್ಲರೂ ಅದನ್ನು ಒಪ್ಪಿ ಒಂದು ದೊಡ್ಡ ಸಮಾವೇಶ ಮಾಡೋಣ. ಸರ್ಕಾರ ಇಷ್ಟೊಂದು ಹಣನ ನಮಗೆ ಕೊಟ್ಟಿದ್ದಾರೆ ಬೇರೆ ಬೇರೆ ಯೋಜನೆಗೆ ಅಂತೇಳಿ ಹೇಳಿದ್ದಾರೆ. 19ನೇ ತಾರೀಕು ಮಹಾರಾಜಾಸ್ ಕಾಲೇಜಲ್ಲಿ ಮೈದಾನದಲ್ಲಿ ಒಂದು ಬೃಹತ್ ಸಭೆಯನ್ನು ಅಭಿವೃದ್ಧಿಗೆ ಸಂಬಂಧಪಟ್ಟಿದೆ ಅದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಶಕ್ತಿ ಏನು ಬಂತು ಇದರಲ್ಲಿ? ಶಕ್ತಿ ಯೋಜನೆ ಇದೆ. ಶಕ್ತಿ ಅಂದರೆ ಪವರ್. ಶಕ್ತಿ ಅಂದರೆ ಪವರ್. ಏನು ನಡೀತಾ ಇದೆ? ಭವಿಷ್ಯ ಹೇಳೋರ ಆ ಥರ ಚರ್ಚೆಗಳು ಯಾರು ಮಾತಾಡ್ತಿದ್ರು? ಸಿದ್ದರಾಮಯ್ಯ ಅವರು ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರುಗಳ ಬೆಂಬಲ ಇಲ್ಲ ಅನ್ನೋ ಒಂದು ಮಾತನ್ನ ಆಮೇಲೆ ಇನ್ನೇನು ಹೇಳಿದ್ರು? ಮುಗಿತಲ್ಲ, ಬಿಟ್ಬಿಡಿ, ಯಾಕೆ ಚರ್ಚೆ ಮಾಡ್ತೀರಿ? ಅವ್ರಿಗೆ ಶಾಸಕರ ಬೆಂಬಲ ಇಲ್ಲ ಅನ್ನೋ ವಿಚಾರ ಏನಕ್ಕೆ ಹೊರಗಡೆ ಬಂತು? ಅವ್ರು ಏನು ಹೇಳಿದ್ರು? CM ಏನು ಹೇಳಿದ್ರು? ಏನು ಹೇಳಿದ್ರು ಹೇಳಿ? ಡಿ ಕೆ ಶಿವಕುಮಾರ್ ಅವ್ರಿಗೆ ಅಲ್ಲ, ಏನು ಹೇಳಿದ್ರು ಅವರು? ಆಮೇಲೆ ಏನು ಹೇಳಿದ್ರು? 5 ವರ್ಷ ನಾನೇ ಅಂತ ಹೇಳಿದ್ರು. ಆಯ್ತಲ್ಲ, 5 ವರ್ಷ ಆದ್ಮೇಲೆ ದಟ್ ಇಸ್ ದಿ ಎಂಡ್ ಆಫ್ ಇಟ್. ಕಬಿನಿ ಜಲಾಶಯದ ಇಂಡಿಯಲ್ಲಿ ರಸ್ತೆ ನಿರ್ಮಾಣ ಇದೆ. ಅದು ತೆರವುಗಳು ಸೇರ್ತಾ ಕಾವೇರಿ ನಿಗಮದಿಂದ ಯಾರೋ ದಿನೇಶ್ ರೆಡ್ಡಿ ಅವರು ನೋಡಿಸ್ಕೊಟ್ರೆ ಇನ್ನೂ ತೆರವುಗಳು ಸೇರ್ತಾರೆ. ಈಗ ಅದು ಕಬಿನಿದು ನೀರಾವರಿ ಮೀಟಿಂಗ್ ಇದೆ, ಅಲ್ಲಿ ಚರ್ಚೆ ಮಾಡ್ತಾರೆ. ಸೆಪ್ಟೆಂಬರ್ಗೆ ಕ್ರಾಂತಿ ಆಗುತ್ತೆ ಅಂತ ನಿಮ್ಮ ಪಕ್ಷದಲ್ಲೇ ಎಲ್ಲವೂ ನಿಮ್ಮ ಪಕ್ಷದಲ್ಲೇ ನಡೀತಿರೋ ಮಾತುಕತೆಗಳು, ಆದರೆ ಉತ್ತರ ಸಿಗ್ತಾ ಇಲ್ಲ. ಸಂಕ್ರಾಂತಿ ಅಂತೂ ನಡೀತದೆ. ಸಂಕ್ರಾಂತಿ ಸರ್, ಈಗ ಅನುದಾನ, ಈಗ ಮೈಸೂರಿಗೆ ಹೆಚ್ಚು ಅನುದಾನಗಳು ಬಂದಿಲ್ಲ. CM ಸ್ಪಷ್ಟ ಮಾಡಿದ್ಮೇಲೆ, ಸುರ್ಜೇವಾಲಾ ಅವರು ಸ್ಪಷ್ಟ ಮಾಡಿದ್ಮೇಲೆ, ವೈ ಆರ್ ಯು ಆಸ್ಕಿಂಗ್ ದಿ ಕ್ವಶನ್ಸ್? ಆರ್ ಯು ಇಂಟ್ರೆಸ್ಟೆಡ್ ಇನ್ ಕ್ರಿಯೇಟಿಂಗ್ ಡಿಸ್ಪ್ಯೂಟ್ಸ್ ಅಂಡ್ ಡಿಸ್ಟರ್ಬೆನ್ಸಸ್? Then when they have said, when the ACC General Secretary in charge said, when the Chief Minister himself has said, why are you putting the question time and again? ಮುಗೀತಲ್ಲ. ಅರೆ ಹೇಳಿದ ಮೇಲೆ ಇನ್ನೇನು ಹೇಳ್ತೀರಪ್ಪ? When the CM said, when the ACC General Secretary in charge said, that is the end of it. ಸರ್, ಈಗ ಅದರಲ್ಲಿ ಪಕ್ಷ ಕಟ್ಟಿದ್ರು ಅಂತ ಹೇಳೋದ್ರಲ್ಲಿ ಎಲ್ಲರೂ ಸೇರಿದ್ರೆ ಅಲ್ವ ಅಣೆಕಟ್ಟು ಕಟ್ಟೋದು. ಅಣೆಕಟ್ಟು ಹೆಂಗೆ ಕಟ್ತೀವಿ ಹೇಳಿ? ಕಲ್ಲು, ಮಣ್ಣು, ಜಲ್ಲಿ ಎಲ್ಲ ತಗೊಂಡೋಗಿ ಎಲ್ಲ ಸೇರಿಸಿ ಹಾಕ್ತೀವಿ. ಹನಿಗೂಡಿದ್ರೆ ಹಳ್ಳಾದ ಆ ಥರ ಎಲ್ಲರೂ ಸೇರಿಸಿ ಕಟ್ಟಿದ್ದಾರೆ. ಅದರಲ್ಲಿ ಡಿ ಕೆ ಶಿವಕುಮಾರ್ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇಲ್ಲ ಅಂತ ಹೇಳೋಕ್ಕಾಗುತ್ತಾ? ಖರ್ಗೆ ಅವರು ಅಧ್ಯಕ್ಷರಾಗಿದ್ದರು, ಅವ್ರ ಕಾಂಟ್ರಿಬ್ಯೂಷನ್ ಇಲ್ವಾ? ಪರಮೇಶ್ವರ್ 8 ವರ್ಷ ಆಗಿದ್ದರು, ದಿನೇಶ್ ಗುಂಡೂರಾವ್ ಆಗಿದ್ದರು, ದೇಶಪಾಂಡೆ ಆಗಿದ್ದರು. ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಪಕ್ಷದ ಜವಾಬ್ದಾರಿ ಕೊಡ್ತಾರೆ, ಎಲ್ಲರ ಡ್ಯೂಟಿ. ನನ್ನೂ ಸೇರಿಸಿ ಸಾಮಾನ್ಯ ಕಾರ್ಯಕರ್ತನಾಗಿದ್ರೂ ನಂದು ಜವಾಬ್ದಾರಿ ಪಕ್ಷ ಕಟ್ಟಿದೆ. ದರ್ ಇಸ್ ನೋ ಡಿಸ್ಪ್ಯೂಟ್. ಪ್ರಸ್ತಾಪನೆಗಳು ಬೇಕಾದಷ್ಟು ಬರ್ತಾ ಇರ್ತವೆ. ಫೈನಲ್ ಆಗಿ ಏನು ಆಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಮಾಡಾಗಿದೆ. ಸೊ ಸೆಕ್ರೆಟರಿ ಇನ್ಚಾರ್ಜ್ ಹೇಳಿದ್ದಾರೆ, CM ಹೇಳಿದಾರಲ್ವಾ? ದಟ್ ಕ್ವಶನ್ ಇಸ್ ನಾಟ್ ಅಟ್ ಆಲ್ ರಿಲೆವೆಂಟ್ ನಾವು. ದಲಿತ ಸಮುದಾಯಕ್ಕೆ CM ಹುದ್ದೆ ಇದುವರೆಗೂ ಸಿಕ್ಕಿಲ್ಲ ರಾಜ್ಯದಲ್ಲಿ, ಅದೊಂದು ಕೂಗು ಇದ್ದೇ ಇದೆಯಲ್ಲ. ಈ ಎಲ್ಲ ಸಂಗತಿಗಳನ್ನು ಪರಾಮರ್ಶೋದು ಹೈಕಮಾಂಡ್ ಅಲ್ವಾ? ಸರ್, ಸುರ್ಜೇವಾಲಾ ಅವರು ಶಾಸಕರ ಸಂದರ್ಭದಲ್ಲಿ ಸಚಿವರ ಒಂದು ಹೊಂದಾಣಿಕೆ ವಿಚಾರ
ಕಾನೂನು ಆ ವಿಚಾರವಾಗೆಲ್ಲ ಚರ್ಚೆ ಆಗಿದ್ದಾರೆ. ಆದರೆ ಸಚಿವ ಸಂಪುಟ ಪುನರಚನೆ ಅದು ಏನಾಗಿದೆ ಏನೋ ನಮ್ಗೆ ಗೊತ್ತಿಲ್ಲ, ಸೀಕ್ರೆಟಾಗಿ ಮಾಡಿದ್ದಾರೆ. ಅವರು ಇನ್ಚಾರ್ಜ್ ಸೆಕ್ರೆಟರಿ ಅವರು ಸರ್ಕಾರ ಹೆಂಗೆ ನಡೀತಾ ಇದೆ, ಮಂತ್ರಿಗಳ ಕಾರ್ಯವೈಖರಿ ಹೇಗಿದೆ, ಎಮ್ ಎಲ್ ಎಗಳ ಸಮಸ್ಯೆಗಳು ಏನಿದ್ದಾವೆ ಅದೆಲ್ಲ ಕ್ರೋಢೀಕರಿಸಿ ಆಡಳಿತ ಮಾಡೋರಿಗೆ ಅಧಿಕಾರದವರಿಗೆ ಸೂಚನೆ ಕೊಡಬೇಕಾಗುತ್ತೆ. ಸೊ ದಟ್ ಈಸ್ ಇಸ್ ಡ್ಯೂಟಿ. ಮಾಡಿದ್ದಾರೆ ಅವರು. ಅದರಲ್ಲಿ ತಪ್ಪಿಲ್ಲ. ಸರ್, ಈಗ ಮೈಸೂರಿಗೆ ಹೆಚ್ಚು ಅನುದಾನಗಳು ಬಂದಿಲ್ಲ ಅಂತ KR ಕ್ಷೇತ್ರದ ಶಾಸಕರು ಹೇಳ್ತಾ ಇದ್ದಾರೆ ಸರ್. ಅದೇ ಹೇಳ್ತೀವಲ್ಲಪ್ಪ, ಹೌದು, 19ಕ್ಕೆ ಅದಕ್ಕೆ ಕರಿತಾ ಇದ್ದೀವಲ್ಲ, ಸಾಧನ ಸಮಾಜ. ಮೈಸೂರು ಜಿಲ್ಲೆ ನಗರಕ್ಕೆ ಸುಮಾರು 2,000 ಕೋಟಿಗಿಂತ ಹೆಚ್ಚು ಅನುದಾನಗಳನ್ನು ಬೇರೆ ಬೇರೆ ಇಲಾಖೆಯಲ್ಲಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಸರ್ಕಾರದ ವತಿಯಿಂದ. ಅವರು ಮೈಸೂರು ಜಿಲ್ಲೆಯಲ್ಲಿ 17, 18, 19 ಕಾರ್ಯಕ್ರಮಗಳಿದ್ದಾವೆ 3 ದಿನ. ಅದಕ್ಕೆ ನಮ್ಮ ಎಲ್ಲ MLAಗಳು ಮತ್ತು ಜಿಲ್ಲಾಡಳಿತ ಮುಖ್ಯಮಂತ್ರಿಗಳನ್ನ ಮನವಿ ಮಾಡಿದ್ದೀವಿ. ಈ ಥರ ನಮಗೆ ಸುಮಾರು ಮೈಸೂರು ನಗರಕ್ಕೆ 2,600 ಕೋಟಿ ರೂಪಾಯಿ ಹತ್ತತ್ರ ಹಣಕಾಸಿನ ಮಂಜೂರಾತಿಯನ್ನು ಕೊಟ್ಟಿದ್ದೀರಿ. ಕೆಲವು ಶಂಕುಸ್ಥಾಪನೆ ಇದೆ, ಕೆಲವು ಉದ್ಘಾಟನೆ ಇದ್ದಾವೆ. ಅದಕ್ಕೆ ನೀವು ಬರಬೇಕು. ಅದಕ್ಕೆ ನಿಮ್ಮ ಗೌರವಾರ್ಥವಾಗಿ ಒಂದು ಸಭೆ ಮಾಡಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ನಮ್ಮೆಲ್ಲ ಶಾಸಕರು, ನಮ್ಮ ನಗರ ಮತ್ತು ಮೈಸೂರು ಜಿಲ್ಲೆ ಶಾಸಕರುಗಳೆಲ್ಲ ಸೇರಿ ಮತ್ತು ಜಿಲ್ಲಾಡಳಿತ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ಚರ್ಚೆ ಮಾಡಿದ್ವಿ. ಅದಕ್ಕೆಲ್ಲರೂ ಅದನ್ನು ಒಪ್ಪಿ ಒಂದು ದೊಡ್ಡ ಸಮಾವೇಶ ಮಾಡೋಣ. ಸರ್ಕಾರ ಇಷ್ಟೊಂದು ಹಣನ ನಮಗೆ ಕೊಟ್ಟಿದ್ದಾರೆ ಬೇರೆ ಬೇರೆ ಯೋಜನೆಗಳಿಗೆ ಅಂತೇಳಿ ಹೇಳಿದ್ದಾರೆ. 19ನೇ ತಾರೀಕು ಮಹಾರಾಜಾಸ್ ಕಾಲೇಜಲ್ಲಿ ಮೈದಾನದಲ್ಲಿ ಒಂದು ಬೃಹತ್ ಸಭೆಯನ್ನು ಅಭಿವೃದ್ಧಿಗೆ ಸಂಬಂಧಪಟ್ಟಿದೆ ಅದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಶಕ್ತಿ ಏನು ಬಂತು ಇದರಲ್ಲಿ? ಶಕ್ತಿ ಯೋಜನೆ ಇದೆ. ಶಕ್ತಿ ಅಂದರೆ ಪವರ್. ಶಕ್ತಿ ಅಂದರೆ ಪವರ್. ಏನು ನಡೀತಾ ಇದೆ? ಭವಿಷ್ಯ ಹೇಳೋರ ಆ ಥರ ಚರ್ಚೆಗಳು ಯಾರು ಮಾತಾಡ್ತಿದ್ರು? ಸ್ವತಃ ಸಿದ್ದರಾಮಯ್ಯ ಅವರು ಹೇಳಿದ್ರೆ DK ಶಿವಕುಮಾರ್ ಅವರಿಗೆ ಶಾಸಕರುಗಳ ಬೆಂಬಲ ಇಲ್ಲ ಅನ್ನೋ ಒಂದು ಮಾತನ್ನ ಆಮೇಲೆ ಇನ್ನೇನು ಹೇಳಿದ್ರು? ಮುಗಿತಲ್ಲ, ಬಿಟ್ಬಿಡಿ, ಯಾಕೆ ಚರ್ಚೆ ಮಾಡ್ತೀರಿ? ಅಲ್ಲ, ಅವ್ರಿಗೆ ಶಾಸಕರ ಬೆಂಬಲ ಇಲ್ಲ ಅನ್ನೋ ವಿಚಾರ ಏನಕ್ಕೆ ಹೊರಗಡೆ ಬಂತು? ಅವ್ರು ಏನು ಹೇಳಿದ್ರು? CM ಏನು ಹೇಳಿದ್ರು? ಏನು ಹೇಳಿದ್ರು ಹೇಳಿ? DK ಶಿವಕುಮಾರ್ ಅವ್ರಿಗೆ ಅಲ್ಲ, ಏನು ಹೇಳಿದ್ರು ಅವರು? 5 ವರ್ಷ ಬೆಂಬಲ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಏನು ಹೇಳಿದ್ರು? 5 ವರ್ಷ ನಾನೇ ಅಂತ ಹೇಳಿದ್ರು. ಆಯ್ತಲ್ಲ, 5 ವರ್ಷ ಆದ್ಮೇಲೆ ದಟ್ ಇಸ್ ದಿ ಎಂಡ್ ಆಫ್ ಇಟ್. ಸರ್, ಕಬಿನಿ ಜಲಾಶಯದ ಇಂಡಿಯಲ್ಲಿ ರಸ್ತೆ ನಿರ್ಮಾಣ ಆಗ ತೆರವುಗಳು ಸಹಿತ ಕಾವೇರಿ ನಿಗಮದಿಂದ ಯಾರೋ ದಿನೇಶ್ ರೆಡ್ಡಿ ಅವರು ನೋಡಿಸ್ಕೊಟ್ರೆ ಇನ್ನೂ ತೆರವುಗಳು ಸರ್. ಈಗ ಅದು ಕಬಿನಿದು ನೀರಾವರಿ ಮೀಟಿಂಗ್ ಇದೆ, ಅಲ್ಲಿ ಚರ್ಚೆ ಮಾಡ್ತಾರೆ. ಸೆಪ್ಟೆಂಬರ್ಗೆ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾರೆ ನಿಮ್ಮ ಪಕ್ಷದಲ್ಲೇ. ಎಲ್ಲವೂ ನಿಮ್ಮ ಪಕ್ಷದಲ್ಲೇ ನಡೀತಿರೋ ಮಾತುಕತೆಗಳು, ಆದರೆ ಉತ್ತರ ಸಿಗ್ತಾ ಇಲ್ಲ. ಸಂಕ್ರಾಂತಿ ಅಂತೂ ನಡೀತದೆ. ಕ್ರಾಂತಿ ಸಂಕ್ರಾಂತಿ ಸರ್, ಈಗ ಅನುದಾನ, ಈಗ ಮೈಸೂರಿಗೆ ಹೆಚ್ಚು ಅನುದಾನಗಳು ಬಂದಿಲ್ಲ ಅಂತ CM ಸ್ಪಷ್ಟ ಮಾಡಿದ್ಮೇಲೆ, ಸುರ್ಜೇವಾಲಾ ಅವರು ಸ್ಪಷ್ಟ ಮಾಡಿದ್ಮೇಲೆ, ವೈ ಆರ್ ಯು ಆಸ್ಕಿಂಗ್ ದಿ ಕ್ವಶನ್ಸ್? ಆರ್ ಯು ಇಂಟ್ರೆಸ್ಟೆಡ್ ಇನ್ ಕ್ರಿಯೇಟಿಂಗ್ ಡಿಸ್ಪ್ಯೂಟ್ಸ್ ಅಂಡ್ ಡಿಸ್ಟರ್ಬೆನ್ಸಸ್? ನಾವು ಕ್ರಿಯೇಟ್ ಮಾಡ್ತಿಲ್ಲ. Then when they have said, when the ACC General Secretary in charge said, when the Chief Minister himself has said, why are you putting the questions time and again? ಮುಗೀತಲ್ಲ. ಅರೆ ಹೇಳಿದ ಮೇಲೆ ಇನ್ನೇನು ಹೇಳ್ತೀರಪ್ಪ? When the CM said, when the ACC General Secretary in charge said, that is the end of it. ಸರ್, ಈಗ ಅದರಲ್ಲಿ ಪಕ್ಷ ಕಟ್ಟಿದ್ರು ಅಂತ ಹೇಳೋದ್ರಲ್ಲಿ ಎಲ್ಲರೂ ಸೇರಿದ್ರಿ ಅಲ್ವ ಅಣೆಕಟ್ಟು ಕಟ್ಟೋದು. ಅಣೆಕಟ್ಟು ಹೆಂಗೆ ಕಟ್ತೀವಿ ಹೇಳಿ? ಕಲ್ಲು, ಮಣ್ಣು, ಜಲ್ಲಿ ಎಲ್ಲ ತಗೊಂಡು ಎಲ್ಲ ಸೇರಿಸಿ ಹಾಕ್ತೀವಿ. ಹನಿ ಗೂಡಿದ್ರೆ ಹಳ್ಳಾದ ಆ ಥರ ಎಲ್ಲರೂ ಸೇರಿಸಿ ಕಟ್ಟಿದ್ದಾರೆ. ಅದರಲ್ಲಿ DK ಶಿವಕುಮಾರ್ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇಲ್ಲ ಅಂತ ಹೇಳಿದಾಗ ಇಲ್ಲ ಅಂತ ಹೇಳೋಕ್ಕಾಗುತ್ತಾ? ಖರ್ಗೆ ಅವರು ಅಧ್ಯಕ್ಷರಾಗಿದ್ದರು, ಅವ್ರ ಕಾಂಟ್ರಿಬ್ಯೂಷನ್ ಇಲ್ವಾ? ಪರಮೇಶ್ವರ್ 8 ವರ್ಷ ಆಗಿದ್ದರು, ದಿನೇಶ್ ಗುಂಡೂರಾವ್ ಆಗಿದ್ದರು, ದೇಶಪಾಂಡೆ ಆಗಿದ್ದರು. ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಪಕ್ಷದ ಜವಾಬ್ದಾರಿ ಕೊಡ್ತಾರೆ, ಎಲ್ಲರ ಡ್ಯೂಟಿ. ನನ್ನೂ ಸೇರಿಸಿ ಸಾಮಾನ್ಯ ಕಾರ್ಯಕರ್ತನಾಗಿದ್ರೂ ನಂದು ಜವಾಬ್ದಾರಿ ಪಕ್ಷ ಕಟ್ಟಿದೆ. ದರ್ ಇಸ್ ನೋ ಡಿಸ್ಪ್ಯೂಟ್.
ನೀವು ಕೂಡ ಮುಖ್ಯಮಂತ್ರಿ ಆಗ್ತೀರಿ ಅಂತೇಳಿ ಒಂದು ಸಭೆಯಲ್ಲೂ ಕೂಡ ನಿಮ್ಮ ಹೆಸರು ಪ್ರಸ್ತಾಪ ಮಾಡಿದ್ದಾರೆ. ನೀವು ಕೂಡ ಸಿಎಂ ಕ್ಲೈಮ್ ಮಾಡಬೇಕು ಅಂತೇಳಿ ಪ್ರಸ್ತಾವನೆಗಳು ಬೇಕಾದಷ್ಟು ಬರ್ತಾ ಇರ್ತವೆ. ಫೈನಲ್ ಆಗಿ ಏನು ಆಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಮಾಡಾಗಿದೆ. ಸೊ ಸೆಕ್ರೆಟ್ರಿ ಇನ್ಚಾರ್ಜ್ ಹೇಳಿದ್ದಾರೆ, ಸಿ ಎಮ್ ಹೇಳಿದಾರಲ್ವಾ. ದಟ್ ಕ್ವಶನ್ ಇಸ್ ನಾಟ್ ಅಟ್ ಆಲ್ ರಿಲೆವೆಂಟ್ ನಾವು. ಯಾಕೆಂದ್ರೆ ದಲಿತ ಸಮುದಾಯಕ್ಕೆ ಸಿಎಂ ಹುದ್ದೆ ಇದುವರೆಗೂ ಸಿಕ್ಕಿಲ್ಲ ರಾಜ್ಯದಲ್ಲಿ, ಅದೊಂದು ಕೂಗು ಇದ್ದೇ ಇದೆಯಲ್ಲ. ಈ ಎಲ್ಲ ಸಂಗತಿಗಳನ್ನು ಪರಾಮರ್ಶೋದು ಹೈಕಮಾಂಡ್ ಅಲ್ವಾ. ಸರ್, ಸುರ್ಜೇವಾಲ ಅವರು ಶಾಸಕರ ಸಭೆ ನಡೆಸಿದ ಸಂದರ್ಭದಲ್ಲಿ ಸಚಿವರ ಒಂದು ಹೊಂದಾಣಿಕೆ ವಿಚಾರವಾಗಿ ಶಾಸಕರ ಆ ವಿಚಾರವಾಗೆಲ್ಲ ಚರ್ಚೆ ಆಗಿದ್ದಾರೆ. ಆದರೆ ಸಚಿವ ಸಂಪುಟ ಪುನರಚನೆ ಅದು ಏನಾಗಿದೆ ಏನೋ ನಮ್ಗೆ ಗೊತ್ತಿಲ್ಲ, ಸೀಕ್ರೆಟಾಗಿ ಮಾಡಿದ್ದಾರೆ. ಅವರು ಇನ್ಚಾರ್ಜ್ ಸೆಕ್ರೆಟರಿ ಅವರು. ಸರ್ಕಾರ ಹೆಂಗೆ ನಡೀತಾ ಇದೆ, ಮಂತ್ರಿಗಳ ಕಾರ್ಯವೈಖರಿ ಹೇಗಿದೆ, ಎಮ್ ಎಲ್ ಎಗಳ ಸಮಸ್ಯೆಗಳು ಏನಿದ್ದಾವೆ ಅದೆಲ್ಲ ಕ್ರೋಢೀಕರಿಸಿ ಆಡಳಿತ ಮಾಡೋರಿಗೆ, ಅಧಿಕಾರದವರಿಗೆ ಸೂಚನೆ ಕೊಡಬೇಕಾಗುತ್ತೆ. ಸೊ ದಟ್ ಈಸ್ ಇಸ್ ಡ್ಯೂಟಿ. ಮಾಡಿದ್ದಾರೆ ಅವರು. ಸರ್, ಈಗ ಮೈಸೂರಿಗೆ ಹೆಚ್ಚು ಅನುದಾನಗಳು ಬಂದಿಲ್ಲ ಅಂತ KR ಕ್ಷೇತ್ರದ ಶಾಸಕರು ಹೇಳ್ತಾ ಇದ್ದಾರೆ ಸರ್. ಅದೇ ಹೇಳ್ತೀವಲ್ಲಪ್ಪ, ಹೌದು 19ಕ್ಕೆ ಅದಕ್ಕೆ ಕರಿತಾ ಇದ್ದೀವಲ್ಲ ಸಾಧನಾ ಸಮಾಜ.